ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಲಾಗಿನ್ ಮಾಡಬೇಕು, ನಾವು ಕೆಲಸ ಮಾಡಬೇಕು. ಸೊ ಅದಕ್ಕೆ ಆಫೀಸ್ ಬ್ಯಾಗ್ ರೆಡಿ ಆಗಿದೆ. ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ. ಅದಕ್ಕೆ ಅವಾಗಿಂದ ಹಿಂಗೆ ಮಾಡ್ತಾ ಬಲೆ ಖುಷಿ ರಾಜು ಇಲ್ಲಿ ಮಾಡ್ತೀನಿ ಬಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಮ್ಮ ಕಂಪನಿ ಕಡೆಯಿಂದ ನಾವು CSR ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಆ್ಯಂಡ್ CSR ಆ್ಯಕ್ಟಿವಿಟಿ ಏನು ಅಂತ ಅನ್ಕೋತಿದ್ರೆ ಯು ಕ್ಯಾನ್ ಗೂಗಲ್ ಇಟ್. ಸೊ ಅಲ್ಲಿ ನಿಮಗೆ CSR ಆ್ಯಕ್ಟಿವಿಟಿ ಏನು ಅಂತ ಅಂದ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಗೈಸ್, ನಂದು ಶಿಫ್ಟ್ ಟೈಮಿಂಗ್ ಬಂದು ಈವ್ನಿಂಗ್ 5 o'clock ನೆಕ್ಸ್ಟ್ ಡೇ ಮಾರ್ನಿಂಗ್ 2:30ವರೆಗೂ. ಸೊ ನೆನ್ನೆ ಬಂದುಬಿಟ್ಟು ಅರ್ಲಿ ಲಾಗೌಟ್ ಆದೆ, ಲೈಕ್ 11 o'clock ಹಂಗೆ, ಬಿಕಾಸ್ CSR ಆ್ಯಕ್ಟಿವಿಟಿ ಹೋಗ್ಬೇಕಿತ್ತಲ್ಲ ಇವತ್ತು ಮಾರ್ನಿಂಗ್. ಸೊ ಅದಕ್ಕೆ ಬೇಗ ಲಾಗೌಟ್ ಆದ್ವಿ ನಾನು ನನ್ನ ಫ್ರೆಂಡ್ಸ್. ಸೊ ಬೆಳಗ್ಗೆ 6 o'clock ಇದೆ. ಅದಾದಮೇಲೆ ಎಲ್ಲ ರೆಡಿ ಆಯಿತು. ಈಗ ಟೈಮ್ ಬಂದುಬಿಟ್ಟು 8 o'clock ಆಗಿದೆ. ಆ್ಯಂಡ್ ನಾವು ಅಲ್ಲಿ ಆ್ಯಕ್ಟಿವಿಟಿ ನಡೀತಿದ್ದೆ ಅಲ್ಲ, ಅಲ್ಲಿ ನಾವು 11 o'clockಗೆಲ್ಲನೂ ಇರಬೇಕು. ಸೊ ನಾವು ವಾಲಂಟಿಯರಾಗೆ ಹೋಗ್ತಾ ಇರೋದು ಆ ಪ್ಲೇಸ್ಗೆ. ಸೊ ಇಲ್ಲಿಂದ ನಾನು ಒಬ್ಬಳೇ ಹೋಗ್ತಾ ಇರೋದು ಬಸ್ಸಲ್ಲಿ. ಇಲ್ಲಿಂದ ಮಹದೇವಪುರಕ್ಕೆ ಹೋಗಬೇಕು, ನಮ್ಮ ಆಫೀಸ್ ಲೊಕೇಶನ್ ಅಲ್ಲೇ ಇರೋದು. ಸೊ ಅಲ್ಲಿಂದ ನನ್ನ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ ನನ್ನ ಜೊತೆ. ಸೊ ಇದು ಇವತ್ತಿನ ವಿಷಯ ಗೈಸ್. ಈ ಒಂದು ವಿಡಿಯೋದಲ್ಲಿ ಎಲ್ಲ ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಸೊ ದಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಲೈಕ್ ಇಲ್ಲಿಂದ ನಾನು ಡೈರೆಕ್ಟಾಗಿ ಅಲ್ಲಿ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಲಾಗಿನ್ ಮಾಡಬೇಕು, ನಾವು ಕೆಲಸ ಮಾಡಬೇಕು. ಸೊ ಅದಕ್ಕೆ ಆಫೀಸ್ ಬ್ಯಾಗ್ ರೆಡಿ ಆಗಿದೆ. ತಿಂಡಿ ತಿಂದಾಯಿತು, ಆಮೇಲೆ ಕ್ಯಾಬ್ ಬಂದಾಯಿತು. ಈಗ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ. ಸೊ ನನ್ನ ಜೊತೆ ಶಾರದಾ ಇದ್ದಾಳೆ. ಹೇಳಿ ಇನ್ನೊಂದ್ಸಲ. ನನ್ನ ಜೊತೆ ಶಾರದಾ ಇದ್ದಾಳೆ. ಸೊ ಇವಳು, ಅದಾದಮೇಲೆ ಸಂತು ಕೂಡ ಬರ್ತಿದ್ದಾನೆ ನಮ್ಮ ಜೊತೆ. ಸೊ ಈಗ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಮೇ ಬಿ 40 minutes ಮೇಲೆ ಆಗುತ್ತೆ ಅನಿಸುತ್ತೆ ಗೈಸ್. ಈಗ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೆಲ್ಲ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನನಗಂತೂ ಒಂಚೂರು ಕೂಡ ಐಡಿಯಾ ಇಲ್ಲ. ಸೊ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನಿಮಗೆ ಕೂಡ ತೋರಿಸ್ತೀನಿ. ಆ್ಯಂಡ್ ನಮ್ಮ ಜೊತೆ ಅಲ್ಲಿ ತುಂಬ ಜನ ಜಾಯ್ನ್ ಆಗ್ತಾರೆ, ಅವನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ ಗೈಸ್. ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀವಿ. ಬೇಸಿಕಲಿ ಇಟ್ಸ್ NGO ವಿಸಿಟ್ CSR ಆ್ಯಕ್ಟಿವಿಟಿ ಅಂತ. ಸೊ ಇದ್ರ ಬಗ್ಗೆ ಯಾವುದೇ ಥರ ಇನ್ಫಾರ್ಮೇಷನ್ನ ನಾವು ವೀಡಿಯೋದಲ್ಲಿ ಶೇರ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಆಲ್ ಕಾನ್ಫಿಡೆನ್ಷಿಯಲ್. ಸೊ ಸಾರಿ ಗೈಸ್, ಐ ಕಾಂಟ್ ಶೇರ್ ಎನಿಥಿಂಗ್ ಅಬೌಟ್ ದಿಸ್. Let's not gather together. Right? Let's just split and eat. ಗೈಸ್, ಇಲ್ಲಿ ನಾಯಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಪಾರಿವಾಳ ಇದೆ, ಪಿಜನ್ಸ್ ಎಲ್ಲ ಸಾಕಿದ್ದಾರೆ ಗೈಸ್. ಈ ನಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು ನಾಯಿ. ಆ್ಯಂಡ್ ಸ್ವಲ್ಪ ಭಯ ಇತ್ತು ಕಚ್ಚುತ್ತೇನೋ ಅಂತ ಅಂದ್ಬಿಟ್ಟು, ಬಟ್ ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಹೇಳಿದ್ರು ಕಚ್ಚೋದಿಲ್ಲ, ಏನು ಮಾಡಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನೋಡೋಣ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಇದ್ರಿ. ಆ್ಯಂಡ್ ಇಲ್ಲಿ ಅವರು ಬಂದುಬಿಟ್ಟು ಎಲ್ಲ ಮಾತಾಡಿಸ್ತಿದ್ರು ನಾಯಿನ. ಅದು ನೋಡಿ ಹಿಂಗೆ ಸೈಡಿಗೆ ಮಾಡುತ್ತೆ ಫೇಸ್. ಏನೋ ನಿನ್ನ ಹೆಸರು? ಏನೋ ನಿನ್ನ ಹೆಸರು? ಪಾಪಚ್ಚೆ. ಏನು ತಿಂತೀಯಾ? ಬಿಡಲ್ವಲ್ಲ ಈಚೆ, ಇಲ್ಲ ಎತ್ಕೊಂಡ್ಬಿಡ್ತೀನಿ. ಬಿಸ್ಕೆಟ್ ಹಾಕೋಣ? ಅಯ್ಯೋ ನೋಡು, ತಿಂತೀಯಾ ಏನಾದರೂ? ಅಚ್ಚೋ ಪಾಪಚ್ಚೆ. ತಿಂತೀಯಾ? ಖುಷಿನಾ ಇವಾಗ? ಅದಕ್ಕೆ ಅವಾಗಿಂದ ಹಿಂಗೆ ಮಾಡ್ತಾ ನೋಡು ಬಲೆ ಖುಷಿ. ರಾಜು ಇಲ್ಲಿ ಮಾಡ್ತೀನಿ ಬಾ ಗೈಸ್. ಈ ಥರ ಮಾಡಿದ್ರೆ ಅದಕ್ಕೆ ಇಷ್ಟ ಅಂತೆ. ನಮಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್. ಅದು ಬಂದುಬಿಟ್ಟು ಕತ್ತನ್ನ ಈ ಥರ ಹಿಂಗೆ ಸೈಡಿಗೆ ಇಡ್ತಿತ್ತು. ನಾವು ಯಾಕೆ ಈ ಥರ ಇಡ್ತಿದ್ದೆ ಅಂತ ನಮ್ಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ವಾಚ್ಮ್ಯಾನ್ ಅಂಕಲ್ ಹೇಳಿದ್ರು, ಸೊ ಅದಕ್ಕೆ ಈ ಥರ ಹಿಂಗೆ ಮಾಡಿದ್ರೆ ಖುಷಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ನಾವು ಆಮೇಲೆ ಹಿಂಗೆ ಮಾಡ್ಕೊಂಡಿದ್ವಿ. ಪಾಪ ಅದು ಒಂಥರ ಅದಕ್ಕೆ ಖುಷಿ ಗೈಸ್. ಮತ್ತೆ ಅವ್ರನ್ನ ಕೇಳಿಬಿಟ್ಟು ಅದನ್ನು ಈಚೆ ಕರ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಫೈನಲಿ ಅದನ್ನು ಈಚೆ ಕರ್ಸ್ಕೊಂಡ್ವಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದು ಈಚೆ ಬಂದಿದ್ದು. ಸೊ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಫುಲ್ ಆ್ಯಕ್ಟಿವ್ ಆಗಿತ್ತು. ಅದು ಫುಲ್ ಹೊಟ್ಟೆ ಹಸ್ಕೊಬಿಟ್ಟಿತ್ತು ಅಂತ ಅನಿಸುತ್ತೆ. ನಾವು ಬ್ಯಾಗಲ್ಲಿ ನಾವು ತಿನ್ನೋಣ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ತಂದಿದ್ವಿ. ಸೊ ಅದು ಗ್ಯಾಪ್ಕ ಬಂತು, ಅದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ತಗೊಂಡು ಈಗ ಹಾಕ್ತಿದ್ವಿ.
ಸಮಾಧಾನ ಮಾಡ್ತೀನಿ ಪರವಾಗಿಲ್ಲ ಇಲ್ಲೇ ಇರ್ತೀವಿ ನಾವು ಇನ್ನು. ಕೊಡ್ತೀಯಾ ನೋಡಿ ಇಲ್ಲಿ ನಾನು ಕೊಡ್ತೀಯ ಒಂದು? ನಾನು ಕೊಡು, ಅಲ್ಲಿ, ಅಲ್ಲಿ. ಇಲ್ಲಿ ಇಲ್ಲಿ ಪಪ್ಪಿ ಎಲ್ಲಿ ನೋಡು, ಪಪ್ಪಿ. ನಿನ್ನ ತೊಂದೆ ನೋಡ್ತಾ ಇದ್ದ ಅವು. ಗೈಸ್ ಅದಕ್ಕೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿ ಹೇಳ್ಕೊಟ್ಟಿದ್ದಾರೆ ಅನಿಸುತ್ತೆ. ಎಷ್ಟು ನೀಟಾಗಿ ಮಾತು ಕೇಳ್ತಿತ್ತು ಅಂದರೆ ಒಳಗಡೆ ಹೋಗು ಅಂದರೆ ಸಾಕು 1 ಸೆಕೆಂಡ್ ಕೂಡ ಯೋಚನೆ ಮಾಡ್ತಾರೆ ಹಂಗೆ ಹೋಗ್ಬಿಡ್ತಿತ್ತು ಒಳಗಡೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಗೈಸ್ ಏನಪ್ಪ ವಿಷಯ ಅಂತ ಅಂದರೆ, ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ, ಲೈಕ್ ಈ ಪ್ರಾಪರ್ಟಿ ಬಗ್ಗೆ ಆ್ಯಂಡ್ ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಬಟ್ ಯಾವುದೇ ಇನ್ಫಾರ್ಮೇಷನ್ ನಾವು ಇದ್ರ ಬಗ್ಗೆ ಶೇರ್ ಮಾಡೋಂಗಿಲ್ವಂತೆ. ಸೊ ಅದಕ್ಕೆ ನಾನು ವಿಡಿಯೋ ಎಡಿಟ್ ಮಾಡಿರೋದು ಎಲ್ಲ ಕೂಡ ನಾನು ಡಿಲೀಟ್ ಮಾಡಿದೆ. ಸೊ ತುಂಬಾ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಇಟ್ಸ್ ಆಲ್ ಕಾನ್ಫಿಡೆನ್ಷಿಯಲ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏನು ಕೂಡ ಶೇರ್ ಮಾಡೋಂಗಿಲ್ಲ. ಸೊ ದಟ್ಸ್ ಓಕೆ ಗೈಸ್, ಫೈನ್. ಗೈಸ್ ಅಲ್ಲಿಂದ ನಾವು ಹೊರಟು ಡೈರೆಕ್ಟಾಗಿ ನಾವು ಆಫೀಸ್ಗೆ ಬಂದಿದ್ದೀವಿ. ಈಗ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಲಾಗೌಟ್ ಆಗಬೇಕು. ಸೊ ಈಗ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ಸೊ ಈಗ ಊಟ ಮಾಡಿ ಅದಾದಮೇಲೆ ಈಗ ಕೆಲಸನ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಕೆಲಸನ ಮುಗಿಸಿ ಆಮೇಲೆ ನಿಮಗೆ ಸಿಗ್ತೀನಿ. ಗೈಸ್ ಇವತ್ತಿನ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಟ್ ವಾಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್. ಐ ಹೋಪ್ ಯು ಗೈಸ್ ಆಲ್ಸೋ ಲೈಕ್ಡ್ ಇಟ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಮೀ. ಟೇಕ್ ಕೇರ್. ಬಾಯ್.